ಮಲೆನಾಡಿನಲ್ಲಿ ಕಳೆದ 4 ವರ್ಷದಿಂದ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಭಾನುವಾರ ಸಾಗರ ಸಮೀಪದ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಕಡೆ ಕಾಡಾನೆ ರೈತರ ಬೆಳೆಗಳನ್ನು ಹಾಳು ಮಾಡಿದೆ. ಸದ್ಯ ಈ ಬೆಳೆಹಾನಿ ಪ್ರದೇಶಗಳಿಗೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿ ಆನೆಗಳ ದಾಳಿಯಿಂದ ರೈತರ ಜಮೀನು ತೋಟಗಳಿಗೆ ಬೆಳೆ ಹಾನಿಯಾಗದಂತೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಆನೆ ದಾಳಿಯಿಂದ ಬೆಳೆ ನಷ್ಟ ಹೊಂದಿದ ರೈತರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಿನ್ನೆ 6,000 ರೂಪಾಯಿ ವೈಯಕ್ತಿಕ ನಾನು ಕೊಡ್ತಾ ಇರೋದು. ನೀನು ಎಷ್ಟು ಬಾಳೆ ಮರ ಹೋಗಿದೆ ಅಷ್ಟಕ್ಕೆ 200 ರೂಪಾಯಿ, ಬಾಳೆ ಮರ ಅಡಿಕೆ ಗಿಡ ಹೋದ್ರೆ 800 ರೂಪಾಯಿ ಕೊಡ್ತಾರೆ. ಅದಷ್ಟು ನಾವು ಕೊಡಿಸ್ಕೊಡ್ತೀವಿ. ಅಂದ್ರೆ ಈಗಲೇ ಬರಲ್ಲ, ಸರ್ಕಾರದ ಬರೋದು ಒಂದು 4 ತಿಂಗಳಾಗುತ್ತೆ. ಹೊಸರಿ ಮೊನ್ನೆ ಬಂದಿದೆ, ಎಲ್ಲರಿಗೂ ಬಂದಿದೆ. ಮಾಡ್ಕೋಬೇಡ, ಒಂದೂವರೆ ಲಕ್ಷ ಬಂದಿದೆ, ಕೊಟ್ಟಿದ್ದಾರೆ. ಇಲ್ಲಿಂದ ಕೂಡ ಕೇಳ್ತೀನಿ ನಾನು. ಆಯ್ತಾ? ಬರ್ರಿ ಈ ಕಡೆ ನೋಡಿ. ಮೊನ್ನೆ ಇತ್ತೀಚೆಗೆ ಕುಂದೂರಲ್ಲಿ ಮುಖ್ಯಬೈಲು ಮತ್ತು ಗುತ್ತಳ್ಳಿಯಲ್ಲಿ ಬಂದಿದೆ. ಅಲ್ಲಿ ಸುಮಾರು ಒಂದು ಕಾಡು ಪಕ್ಕನೆ ಒಂದು 4-5 ಕಡೆ ಬಂದು ಬಾಳೆ ಗಿಡ ಮತ್ತು ಬೇರೆ ಹಾನಿ ಮಾಡಿಲ್ಲ, ಬಾಳೆ ಗಿಡ ಸ್ವಲ್ಪ ಹಾನಿ ಮಾಡಿದೆ, ಅದು ತಿಂದುಬಿಟ್ಟು ಹೋಗಿದೆ. ರೈತ ಅವ್ರ ಹೆಸರಂತ ಗಣಪತಿ ತೋಟ ಹಾಳಾಗಿದೆ. ಪಾಪ ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಸಹಜವಾಗಿ ಆನೆಯನ್ನು ನಾವು ಎಲ್ಲಿ ಬರುತ್ತೆ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಬೇರೆ ಬೇರೆ ಕಡೆಯಿಂದ ಬಹುಶಃ ಉಳುವಿಯಿಂದ ಬಂದಿದೆ ಅಂತ ಯಾರೋ ಹೇಳ್ತಾರೆ. ನಮಗೆ ಗೌತಮ್ಪುರ ಕಡೆ ಬರೋದು ಈ ಸರಿ ಉಲ್ಟಾ, ಈ ಸರಿ ಬೇರೆ ಕಡೆಯಿಂದ ಬಂದಿದೆ. ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲೂ ಸಹ ಹೋದ ವರ್ಷ ನಾವು ಭಾಳಷ್ಟು ಹಾನಿಯಾಗಿದ್ದ ಕಡೆ ಎಲ್ಲ ಪರಿಹಾರವನ್ನು ಕೊಟ್ಟಿದ್ದೀವಿ. ಈ ಸರಿನೂ ನಾವು ಒಂದು ಅಡಿಕೆ ಗಿಡಕ್ಕೆ, ಒಂದು ಬಾಳೆ ಮರಕ್ಕೆ 200 ರೂಪಾಯಿ ಕೊಡೋಕ್ಕೆ ಸರ್ಕಾರದ ಆದೇಶ ಇದೆ. ಮತ್ತು ಅಡಿಕೆ ಗಿಡಕ್ಕೆ 800 ರೂಪಾಯಿ, ತೆಗೆದು ಬರೋಕ್ಕೂ ಅಷ್ಟೇ 800 ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ಖಂಡಿತ ಇದನ್ನು ಎಲ್ಲ ಸರ್ವೆ ಮಾಡಿ ಎಷ್ಟು ಹಾಳಾಗಿದೆ ಅದನ್ನು ತಗೊಂಡು ಆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾನೆಲ್ಲ ಆಫೀಸರಿಗಳಿಗೆಲ್ಲ ತಿಳಿಸಿದ್ದೀನಿ. ಪಾಪ ಹಿಂದೆ ಎಲ್ಲ ಮಾಡಿದ್ದಾರೆ, ಯಾರಿಗೂ ಅನ್ಯಾಯ ಮಾಡಬೇಡಿ ಅಂತಲೇ ಹೇಳಿದ್ದೀನಿ. ಹಾಗಾಗಿ ಪಾಪ ರೈತ ಇಷ್ಟು ವರ್ಷ ದುಡಿದು ಕೈ ಬರುವಂಥ ಸಂದರ್ಭ ನೋಡಿ ಸುಮಾರು ಹಾಳಾಗಿ ಹೋಗಿದೆ. ಅವನ ಅದೃಷ್ಟ ಚೆನ್ನಾಗಿದೆ. ಕೆಲವು ಅಡಿಕೆ ಗಿಡನ ಅಷ್ಟೊಂದು ಹಾಳು ಮಾಡಲಿಲ್ಲ. ಬಾಳೆ ಮರ ಆದರೆ ಈಗ ಹಾಕಿದರೆ ಮತ್ತೆ ಸಿಗಿರ್ತದೆ, ಕಡ್ದಾಗ ಮತ್ತೆ ಬರುತ್ತೆ. ಹುಟ್ಟು ಮರ ಒಂದು ಸಸಿ ಬಂದರೆ ಮತ್ತೆ 7-8 ವರ್ಷ ಅವನು ಕಾಯೋದು ಭಾಳ ಕಷ್ಟ ಇದೆ, ಬಡವ ಇದ್ದಾನೆ. ಅದರಿಂದ ಅವನಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಇದು ಮಾಡ್ತೀವಿ. ಮತ್ತು ವೈಯಕ್ತಿಕ ಸಹ ನಾನು ಸಹ ಅವರಿಗೆ ಏನು ಕೊಡಬೇಕು ನಾನು ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕುಟುಂಬಕ್ಕೂ ಕೊಟ್ಟಿದ್ದೀನಿ. ಮತ್ತು ಸರ್ಕಾರದಿಂದ ಕೊಡಿಸುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಖಂಡಿತ ಅದು ಕೊಡಿಸ್ಕೊಡ್ತೀನಿ. ಓಕೆ, ಆಗಲೇ ಪಾಪ ಮಾಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಬಂದು ಅದನ್ನು ಓಡಿಸೋ ರಾತ್ರಿ ಬಂದು ಕೆಲವು ಇವ್ರ ಜೊತೆ ರೈತರ ಜೊತೆ ಸೇರ್ಕೊಂಡು ಹೋಸರಿ ಕುಂದೂರಲ್ಲೆಲ್ಲ ಮುಂದೆ ಹೋಗಿರ್ಬೋದು ಅಂತ ಅನ್ನಿಸ್ತೈತೆ. ಹಾಗಾಗಿ ರೈತರ ಬೆಳೆದ ಹಾನಿಗೆ ಪರಿಹಾರ ಕೊಡುವಂಥದ್ದು ಸರ್ಕಾರ ಖಂಡಿತ ನಾವು ಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಥ್ಯಾಂಕ್ ಯು. ನಾನೇಗಾಗಿ ಪ್ರತಿಯೊಂದು ತೋಟಕ್ಕೂ ಬಂದಿದ್ದೀನಿ, ನಾನು ತಿಳ್ಕೊಬೇಕು. ಹೋದ ಮೊನ್ನೆ ಕುಂದೂರಿಗೂ ಬಂದಿದ್ದೀನಿ. ಮೊನ್ನೆ ಎಲ್ಲ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ. ಮೊನ್ನೆ ಅರಸಾಳಲ್ಲಿ ಇರುವಂಥ ಎಲ್ಲ ಹಾಳಾಗಿದ್ದ ಎಲ್ಲ ಕುಟುಂಬಗಳಿಗೂ ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದು ವೈಯಕ್ತಿಕ ಹಣವನ್ನು ಕೊಟ್ಟಿದ್ದೇನೆ. ಇಲ್ಲೂ ಹೇಳಿ ಇವತ್ತು ಅಧಿಕಾರಿಗಳು ನಾವೆಲ್ಲರೂ ಇಲ್ಲಿ ಬಂದಿದ್ದೀನಿ. ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀವಿ. ಒಟ್ಟಿನಲ್ಲಿ ರೈತರಿಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡಿಸುವ ದೃಷ್ಟಿಯಲ್ಲಿ ಸರ್ಕಾರ ಮತ್ತು ನಾನು ಖಂಡಿತ ನಾವು ಜೊತೆಗಿರ್ತೇನೆ. ಥ್ಯಾಂಕ್ ಯು. ನಿನ್ನೆ 6,000 ರೂಪಾಯಿ